ದಿನಾಂಕ 21 ಭಾನುವಾರದಂದು ಕನಕಪುರದ ಮಳಗಾಳು ಗ್ರಾಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ವೈರಮುಡಿ ಅವರ ಪುತ್ರ ಅನೀಶ್ ಮತ್ತು ಸೋದರ ಸಂಬಂಧಿಗಳ ಮೇಲೆ ಪುಂಡರ ಗುಂಪು ಮಾರಣಾಂತಿಕ ಹಲ್ಲೆ ಮಾಡಿದ್ದು, ಕನಕಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಕೊಳ್ಳೇಗಾಲದ ಮಾಜಿ ಸಚಿವರಾದ ಎನ್. ಮಹೇಶ್ ಅವರು, ದಲಿತರ ಮೇಲೆ ನಡೆದಿರುವ ಈ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿದರು ಮತ್ತು ಕಾನೂನು ರೀತಿ ನ್ಯಾಯ ನೀಡಬೇಕು ಮತ್ತು ಹಲ್ಲೆಗೊಳಗಾದವರಿಗೆ ಭದ್ರತೆ ನೀಡಬೇಕೆಂದು ಪೊಲೀಸರಿಗೆ ಒತ್ತಾಯಿಸಿದರು. ಹಲ್ಲೆ ಮಾಡಿರುವ ಆರೋಪಿ ಹರ್ಷ ಅಲಿಯಾಸ್ ಕೈಮಾ ಇವನು ರೌಡಿಯಾಗಿದ್ದು, ಈಗಾಗಲೇ ಗಡೀಪಾರು ಮಾಡಲಾಗಿದ್ದು, ಹಾಗಿದ್ದರೂ ತುಮಕೂರಿನಿಂದ ಕನಕಪುರಕ್ಕೆ ಬಂದು ಈ ರೀತಿ ಹಲ್ಲೆ ಮಾಡಿದ್ದಾನೆ. ಇದಕ್ಕೆಲ್ಲ ಕಾರಣ ಕನಕಪುರ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲಗೊಂಡಿದೆ ಎಂದು ತಿಳಿಯುತ್ತದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲಗೊಂಡಿದೆ ಎಂದರು. ಇದಕ್ಕೆಲ್ಲ ಕ್ಷೇತ್ರದ ಸಚಿವರಾದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೇರ ಹೊಣೆಗಾರರಾಗಿದ್ದಾರೆ ಎಂದು ಆರೋಪಿಸಿದರು. ಇವತ್ತು ಕನಕಪುರ ನಗರಸಭಾ ವ್ಯಾಪ್ತಿನಲ್ಲಿರ್ತಕ್ಕಂಥ ಮಳಗಾಳು ವಾರ್ಡ್ ನಂಬರ್ 2 ಇಲ್ಲಿಗೆ ನಾನು ಖುದ್ದು ಭೇಟಿ ನೀಡಿದೆ. ಕಾರಣ ಏನು ಅಂತಂದ್ರೆ 21ನೇ ತಾರೀಕು ಗುರುಪೂರ್ಣಿಮೆ ದಿನ ಇಲ್ಲೊಂದು ಅಪರಾಧ ಕೃತ್ಯ ನಡೆದಿದೆ. 7 ಜನ ಅಪರಾಧಿಗಳು. ಅದರಲ್ಲಿ ಮೊದಲನೇವನು ಹರ್ಷ ಅಲಿಯಾಸ್ ಕೈಮಾ, ಕರುಣೇಶ ಅಲಿಯಾಸ್ ಕನು, ಅವ್ರ ತಂದೆ ಹೆಸರು ಪುಟ್ಟಣ್ಣ, ರಾಹುಲ ತಂದೆ ಹೆಸರು ರಾಜು, ಶಶಾಂಕ ಅವ್ರ ತಂದೆ ಹೆಸರು ರವಿ, ದರ್ಶನ್, ಸುಬ್ಬು. ಈ 7 ಜನ ದಲಿತರ ಕಾಲೋನಿ ಒಳಗಡೆ ಬಂದು ಒಂದು ಸಣ್ಣ ಕಿರಿಕಿರಿಗೋಸ್ಕರ ಅನೀಶ್ ಸನ್ ಆಫ್ ವೈರಮುಡಿ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದವರು. ಅನೀಶ್ಗೆ ಲಾಂಗಲ್ಲಿ ಹೊಡೆದು ಕೈ ಕತ್ತರಿಸಾಕಿದ್ದಾರೆ. ಈ ಲಾಂಗಲ್ಲಿ ಹೊಡೆದಿದ್ಯಾರು ಅಂದ್ರೆ ಹರ್ಷ ಅಲಿಯಾಸ್ ಕೈಮಾ. ಅವನೇ ಖುದ್ದು ಲಾಂಗ್ ಎತ್ಕೊಂಡು ಹೊಡೆದು ಕೈ ಕತ್ತರಿಸೋದಾಗ ತಪ್ಪಿಸ್ಕೊಳ್ಳಕ್ಕೆ ಓಡ್ತಾ ಇದ್ದವನಿಗೆ ಹಿಂದ್ಗಡೆಯಿಂದ ಬೆನ್ನಲ್ಲಿ ಹೊಡೆದಿದ್ದಾನೆ. ಸೊ ದಟ್ ಮೀನ್ಸ್ ಅವನು ಅನೀಶನನ್ನ ಮರ್ಡರ್ ಮಾಡಬೇಕು ಅನ್ನೋ ಅಂತ ಉದ್ದೇಶ ಇಟ್ಟುಕೊಂಡೇ ಬಂದಿದ್ದಾನೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಸೊ ಅನೀಶ್ ಕುಮಾರ್ ಜೊತೆಗೆ ಅವರ ಕುಟುಂಬದ ಲಕ್ಷ್ಮಣ್ ಸನ್ ಆಫ್ ವೆಂಕಟಯ್ಯ, ಗೋವಿಂದರಾಜು ಸನ್ ಆಫ್ ವೆಂಕಟಯ್ಯ ಅವ್ರಿಗೂ ಕೂಡ ಹಲ್ಲೆ ಮಾಡಿದ್ದಾರೆ. ನಿನ್ನೆ ದಿನ ನಾನು ಅನೀಶ್ ಅವ್ರನ್ನ ಸೆಂಟ್ ಜಾನ್ ಹಾಸ್ಪಿಟಲಲ್ಲಿ ಹೋಗಿ ಭೇಟಿ ಮಾಡಿದ್ದೀನಿ. ಇವತ್ತು ಆಪರೇಷನ್ ಮಾಡ್ತಾರೆ. ಆಪರೇಷನ್ ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಇದು ಮಳಗಾಳು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಕ್ರೈಮ್. ಮೇಲ್ನೋಟಕ್ಕಿದು ಈ ಹರ್ಷ ಅಲಿಯಾಸ್ ಕೈಮಾ ಮತ್ತು ಇತರೆ 6 ಜನ ಎಲ್ಲರೂ ಒಕ್ಕಲಿಗ ಸಮಾಜಕ್ಕೆ ಸೇರಿದವರು. ಮೇಲ್ನೋಟಕ್ಕಿದು ಒಡೆಸ್ಕೊಂಡಿರೋರು ದಲಿತರು. ಹಾಗಾಗಿ ಇದು ಒಂದು ರೀತಿ ಅಟ್ರಾಸಿಟಿ ಅಂತ ಕಂಡ್ರೂ ಸಹ ಇದ್ರ ಹಿಂದೆ ಯಾವುದೇ ಜಾತಿ ದೌರ್ಜನ್ಯದ ಕುರುಹು ಸಿಗ್ತಾ ಇಲ್ಲ. ಅಥವಾ ರಾಜಕಾರಣ ಏನಾದರೂ ಇದೆಯಾ ಅಂತಂದ್ರೆ ರಾಜಕಾರಣನೂ ಇಲ್ಲ. ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದ್ದೇನು ಅಂತಂದ್ರೆ ಇವನು ಪ್ರೊಫೆಷನಲ್ ರೌಡಿ ಹರ್ಷ. ಇವನನ್ನ ಅನೇಕ ಕೇಸ್ಗಳಲ್ಲಿ ಈ ಹಿಂದೆ ಮಳಗಾಳು ಗ್ರಾಮದಲ್ಲೇನೆ ದಲಿತ ಸಮಾಜಕ್ಕೆ ಸೇರಿದಂತ ಗೋಪಿ ಅವನಿಗೆ ಕೈ ಕತ್ತರಿಸಿದ್ದಾನೆ. ಮಧು ಅಲಿಯಾಸ್ ಕರಿಹುಲಿ 5 ವರ್ಷದಿಂದ ಅವನ ಮೇಲೆ ದೌರ್ಜನ್ಯ ಮಾಡಿದ್ದಾನೆ. ಸಾಗರ್ ಅಲಿಯಾಸ್ ನರ ಅವನಿಗೆ ಕಾಲಿಗೆ ಹೊಡೆದು ಕಾಲು ಕತ್ತರಿಸಿದ್ದಾನೆ. ಇದಷ್ಟೇ ಅಲ್ಲ, ಬೆಂಗಳೂರಲ್ಲಿ ಇರ್ತಕ್ಕಂಥ ಬನಶಂಕರಿನಲ್ಲಿ ಒಂದು ಜಿಮ್ಮಲ್ಲಿ ಹೋಗಿ ಜಿಮ್ ಕೋಚ್ಗೂ ಸಹ ಹೊಡೆದಿದ್ದಾನೆ. ಸೊ ಇದನ್ನೆಲ್ಲ ಇವನ ಹಿಸ್ಟ್ರಿನ ನೋಡಿದ್ರೆ
ಈ ಹರ್ಷ ಹಿಸ್ಟ್ರಿಯನ್ನು ನೋಡಿದ್ರೆ ಈಸ್ ನಂಬರ್ 1 ಕ್ರಿಮಿನಲ್ ಅಂತ ಗೊತ್ತಾಗ್ತಾ ಇದೆ. ಸೊ ಈ ಕಾರಣಕ್ಕೆ ಪೊಲೀಸವರು ಅವನ ಮೇಲೆ ರೌಡಿ ಶೀಟ್ ಮಾಡಿ ಗಡೀಪಾರ್ ಮಾಡಿದ್ದಾರೆ. ಅವನು ತುಮಕೂರಲ್ಲಿ ಯಾವುದೋ ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಡೈಲಿ ಸೈನ್ ಮಾಡಬೇಕು, ಆ ಥರ ಟೈಟ್ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಅವನು ತುಮಕೂರಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬರ್ಬೇಕಂತಂದ್ರೆ ಒಂದು 8-10 ಗಂಟೆ ಆಗಿದೆ. ತುಮಕೂರು ಪೊಲೀಸ್ ಸ್ಟೇಷನ್ನಲ್ಲಿ ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರು ಅಥವಾ ಸಂಬಂಧಪಟ್ಟವ್ರಿಗೆ ಇವನು ಇವತ್ತು ಸೈನ್ ಮಾಡಿಲ್ಲ, ಎಲ್ಲೋದ ಅಂತ ಹುಡುಕ್ಬೇಕಾಗಿತ್ತು, ಹುಡುಕಿಲ್ಲ. ಅಲ್ಲಿಂದ ಬಂದು ಇಂಥದ್ದೊಂದು ದೊಡ್ಡ ಕ್ರೈಮ್ ಮಾಡಿದ್ದಾನೆ. ಸೊ ಹಾಗಾಗಿ ಚಿತ್ರಣ ಏನು ಕಾಣಿಸ್ತಾ ಇದೆ ನನಗೆ ಅಂತಂದ್ರೆ, ಇದು ಸಂಪೂರ್ಣ ಒಂದು ಕ್ರಿಮಿನಲ್ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಗುಂಪು. ಸೊ ಹಾಗಾಗಿ ಪೊಲೀಸವರು ಎಷ್ಟು ಅಲರ್ಟ್ ಆಗಿರ್ಬೇಕಾಗಿತ್ತೋ ಅಷ್ಟು ಅಲರ್ಟ್ ಆಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಪೊಲೀಸರ ನೆಗ್ಲಿಜೆನ್ಸು, ಕನಕಪುರ ತಾಲೂಕಲ್ಲಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆಯ ವೈಫಲ್ಯತೆ, ಇದೆಲ್ಲವೂ ಈ ಘಟನೆಗೆ ಕಾರಣ ಆಗಿದೆ. ಈ ಕ್ಷೇತ್ರದ ಶಾಸಕರಾದಂಥ ಡಿ.ಕೆ. ಶಿವಕುಮಾರ್ ಅವರು ಈಗ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಘಟನೆಯನ್ನ ಸೀರಿಯಸ್ ಆಗಿ ತಗೋಬೇಕಾಗಿತ್ತು. ನನಗೆ ಗೊತ್ತಿಲ್ಲ ಅವ್ರು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೋ ಅಂತ. ಆದರೆ ಅವರ ಕ್ಷೇತ್ರದಲ್ಲಿ ಇಂಥದ್ದೊಂದು ಘಟನೆ ನಡೆಯುತ್ತೆ ಅಂತಂದ್ರೆ ಇಲ್ಲಿ ಪೊಲೀಸರು ಅಲರ್ಟ್ ಆಗಿಲ್ಲ ಅನ್ನೋದನ್ನ ತೋರಿಸುತ್ತೆ ನಮಗೆ. ಸೊ ದಿಸ್ ಈಸ್ ಪ್ಯೂರ್ಲಿ ಫೇಲ್ಯೂರ್ ಆಫ್ ಲಾ ಅಂಡ್ ಆರ್ಡರ್. ಯಾಕೆ ಫೇಲ್ಯೂರ್ ಆಯ್ತು ಅಂತ ಡಿ.ಕೆ. ಶಿವಕುಮಾರ್ ಅವರು ಈಗ ಉತ್ತರ ಕೊಡಬೇಕು. ಸೊ ಈ ಹಿನ್ನೆಲೆಯಲ್ಲಿ ಈ ಊರಿನ ಎಲ್ಲ ಅವರ ಕುಟುಂಬಸ್ಥರೆಲ್ಲ ಹೇಳ್ತಾ ಇರೋದೇನು ಅಂತಂದ್ರೆ, ಅವನಿಂದ ನಮಗೆ ಭಯ ಇದೆ, ಕಾನೂನು ಪ್ರಕಾರ ಅವನ ಮೇಲೆ ಸೀರಿಯಸ್ ಪನಿಷ್ಮೆಂಟ್ ಆಗಬೇಕು, ಪಾಪ ಅವ್ರ ಕಲೋಕಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಎನ್ಕೌಂಟರ್ ಮಾಡಿಸ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ನನಗನ್ಸುತ್ತೆ ಎನ್ಕೌಂಟರ್ ಮಾಡಬೇಕೋ ಬಿಡ್ಬೇಕೋ ಅದು ಪೊಲೀಸ್ ಅವ್ರಿಗೆ ಬಿಟ್ಟಿದ್ದು, ನಾನೇನು ಹೇಳಲಿಕ್ಕೆ ಹೋಗಲ್ಲ. ಆದರೆ ಈ ರೌಡಿ ಶೀಟರ್ ಮಾಡಿದಾರಲ್ಲ, ಇವನ ಮೇಲೆ ಗೂಂಡಾ ಕಾಯ್ದೆ ಮಾಡಿ ಅವನು ಎಲ್ಲೂ ಕಿಮಕ್ ಅಂದೇ ಇದ್ದಂಗೆ ಒಂದು ಕಡೆ ಅವನ್ನ ಇಡಬೇಕಾಗ್ತದೆ. ಹೇಗಿಡಬೇಕು, ಏನು ಮಾಡಬೇಕು ಅನ್ನೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಕಾನೂನಿಗೆ ಬಿಟ್ಟಿದ್ದೀನಿ. ಒಟ್ಟಿನಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದೇನು ಅಂತಂದರೆ, ಕನಕಪುರ ತಾಲೂಕಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ. ಇದಕ್ಕೆ ನಾನು ಸನ್ಮಾನ್ಯ ಈ ಭಾಗದ ಶಾಸಕರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವ್ರನ್ನ ಹೊಣೆ ಮಾಡ್ತೀನಿ. ಈಗ ಅಲರ್ಟ್ ಆಗಬೇಕು, ಸೀರಿಯಸ್ ಆಗಿ ತಗೋಬೇಕು ಇದನ್ನು. ಇಲ್ಲದೇ ಇದ್ರೆ ಇದು